ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆ್ಯಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಅದೇ ರೀತಿ ನಮ್ಮ ಬಳಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ಇದೆ. ಸೊ ನೀವು ಯಾರು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಿತ್ತು, ಅದೇ ರೀತಿ ಪಾನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕಾರ್ಡ್ಗೆ ಹೊಸದಾಗಿ ಅಪ್ಲೈ ಮಾಡೋದಿತ್ತು, ಇಲ್ಲ ಕರೆಕ್ಷನ್ ಮಾಡಿಸೋದಿತ್ತು ಅಂದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹೀಗೆ ಹಲವಾರು ರೀತಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ನಮ್ಮ ಬಳಿ ಇದೆ. ಸೊ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ನಲ್ಲಿ ನೀವೇನಾದರೂ 20,000 ರೂಪಾಯಿ ಒಳಗಡೆ ಒಂದು ಫೋನ್ನ ಹುಡುಕ್ತಿದ್ದೀರಾ ಅಂದರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಈ ಒಂದು ವಿಡಿಯೋದಲ್ಲಿ 20,000 ರೂಪಾಯಿ ಒಳಗಡೆ ಟಾಪ್ 5G ಸ್ಮಾರ್ಟ್ಫೋನ್ಗಳನ್ನು ಸಜೆಸ್ಟ್ ಮಾಡಿದ್ದೀನಿ. ಯಾವ್ಯಾವೆಲ್ಲ ಒಂದು ಸ್ಮಾರ್ಟ್ಫೋನ್ಗಳು ಅವೈಲೇಬಲ್ ಇದೆ, ಸೊ ಯಾವ್ಯಾವೆಲ್ಲ ಒಂದು ಸ್ಮಾರ್ಟ್ಫೋನ್ಗಳನ್ನು ನೀವು ಖರೀದಿ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿಂದು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಾ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾನು ಕಳೆದ ವಿಡಿಯೋದಲ್ಲಿ 10,000 ರೂಪಾಯಿ ಒಳಗಡೆ ಯಾವೆಲ್ಲ ಒಂದು ಸ್ಮಾರ್ಟ್ಫೋನ್ಗಳು ಅವೈಲೇಬಲ್ ಇದೆ ಅಂತ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ 15,000 ರೂಪಾಯಿ ಒಳಗೆ ಕೂಡ ಯಾವ್ಯಾವೆಲ್ಲ ಒಂದು ಸ್ಮಾರ್ಟ್ಫೋನ್ಗಳು ಅವೈಲೇಬಲ್ ಇದೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ವಿಡಿಯೋಸ್ಗಳನ್ನು ನೋಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ನೋಡ್ಕೊಂಬನ್ನಿ. ಆ ಒಂದು ವಿಡಿಯೋಸ್ಗಳ ಲಿಂಕ್ನ ನಾನು ಐ ಕಾರ್ಡಲ್ಲೂ ಕೂಡ ಕೊಟ್ಟಿರ್ತೀನಿ. ಅದೇ ರೀತಿ ಈ ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲೂ ಕೂಡ ಹಾಕಿರ್ತೀನಿ, ನೀವು ಆವಾಗಾರು ಆ ಒಂದು ವಿಡಿಯೋನ ನೋಡ್ಬೋದು. ಸೊ ಎಲ್ಲ ಒಂದು ಪ್ರೈಸ್ ರೇಂಜಲ್ಲೂ ಕೂಡ ಯಾವ್ಯಾವೆಲ್ಲ ಒಂದು ಸ್ಮಾರ್ಟ್ಫೋನ್ಗಳು ಅವೈಲೇಬಲ್ ಇದೆ ಅಂತ ಕಂಪ್ಲೀಟಾಗಿ ವೀಡಿಯೋಸ್ಗಳನ್ನು ಮಾಡಿ ತಿಳಿಸ್ಕೊಡ್ತೀನಿ. ಎಲ್ಲ ಒಂದು ವೀಡಿಯೋಸ್ಗಳನ್ನು ಕೂಡ ಮಿಸ್ ಮಾಡ್ಕೊಳ್ದೇನೆ ನೋಡಿ. ಸೊ ನಿಮ್ಮ ಒಂದು ಬಜೆಟ್ಗೆ ತಕ್ಕಂತೆ ಒಂದು ಒಳ್ಳೆ ಸ್ಮಾರ್ಟ್ಫೋನ್ಗಳನ್ನು ಖರೀದಿ ಮಾಡಿ ಅಂತ ಹೇಳ್ತೀನಿ. ಇನ್ನು ಇಲ್ಲಿ ನಾನು ಯಾವ್ಯಾವೆಲ್ಲ ಒಂದು ಸ್ಮಾರ್ಟ್ಫೋನ್ಗಳನ್ನು ತಿಳಿಸ್ಕೊಡ್ತೀನಿ, ಆ ಎಲ್ಲ ಸ್ಮಾರ್ಟ್ಫೋನ್ಗಳ ಒಂದು ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ವಿಡಿಯೋನ ನೋಡೋದನ್ನು ಮರಿಬೇಡಿ. ಯಾಕಂದರೆ ನಾನಿಲ್ಲಿ ಜಸ್ಟ್ ಸ್ಪೆಸಿಫಿಕೇಷನ್ಸ್ಗಳನ್ನ ನೋಡಿಕೊಂಡು ನಾನು ನಿಮಗೆ ಮೊಬೈಲ್ಗಳನ್ನು ಸಜೆಸ್ಟ್ ಮಾಡಿರ್ತೀನಿ. ನೀವು ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ವಿಡಿಯೋ ನೋಡ್ತು ಅಂದರೆ ಆ ಒಂದು ಮೊಬೈಲಿನ ಒಂದು ಕ್ಯಾಮ್ರಾ ಕ್ವಾಲಿಟಿ ಆಗಿರ್ಬೋದು, ಒಂದು ಪ್ರೊಸೆಸರ್ದು ಕೆಪಾಸಿಟಿ ಆಗಿರ್ಬೋದು, ಅಂಥದ್ದು ಸ್ಕೋರ್ ಆಗಿರ್ಬೋದು, ಜೊತೆಗೆ ಡಿಸ್ಪ್ಲೇ ಯಾವ ರೀತಿ ಇದೆ, ಸೊ ಫುಲ್ HD ಇದೆಯೋ, HD ಇದೆಯೋ, ಕಲರ್ಸ್ಗಳೆಲ್ಲ ಯಾವ ರೀತಿ ಬರ್ತಿದೆ, ಅಮೋಲೆಡ್ ಇದೆಯೋ, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇದೆಯೋ, ಪ್ರತಿಯೊಂದು ಕೂಡ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿರ್ತಾರೆ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ವಿಡಿಯೋದಲ್ಲಿ. ಹಾಗಾಗಿ ಈ ಕೂಡಲೇ ಯೂಟ್ಯೂಬಲ್ಲಿ ನಾನು ಯಾವೆಲ್ಲ ಒಂದು ಸ್ಮಾರ್ಟ್ಫೋನ್ಗಳು ತಿಳಿಸ್ಕೊಡ್ತೀನಿ ಆ ಎಲ್ಲ ಸ್ಮಾರ್ಟ್ಫೋನ್ಗಳದ್ದು ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ವಿಡಿಯೋನ ಹೋಗಿ ನೋಡಿ ಅಂತ ಹೇಳ್ತೀನಿ. ಸೊ ಇನ್ನು ಯಾವ್ಯಾವೆಲ್ಲ ಒಂದು ಸ್ಮಾರ್ಟ್ಫೋನ್ಗಳು ಅವೈಲೇಬಲ್ ಇದೆ ಅಂತ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಫ್ಲಿಪ್ಕಾರ್ಟ್ನಲ್ಲಿ ನಿಮಗೆ ಬ್ಯಾಂಕ್ ಆಫರ್ಸ್ಗಳು ನೋಡೋದಾದರೆ, ನಿಮ್ಮ ಹತ್ರ ಏನಾದರೂ HDFC ಬ್ಯಾಂಕ್ ಇತ್ತು ಅಂದರೆ ನಿಮಗೆ ಫ್ಲ್ಯಾಟ್ 10% ಇನ್ಸ್ಟೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ. ಅದೇ ರೀತಿ ನಿಮ್ಮ ಹತ್ರ ಏನಾದ್ರು HDFC ಬ್ಯಾಂಕಿಂದು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಇತ್ತು ಅಂದರೂ ಕೂಡ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಜೊತೆಗೆ ಈಸಿ EMI ಕೂಡ ಸಿಗ್ತಾ ಇದೆ. ನೀವೇನಾದ್ರು 3 ಮಂತ್ಸ್ ಅಥವಾ 6 ಮಂತ್ಸ್, 9 ಮಂತ್ಸ್, ಇಲ್ಲ 12 ಮಂತ್ಸ್, ಇಲ್ಲ 24 ಮಂತ್ಸ್, ಅಪ್ ಟು 24 ಮಂತ್ಸ್ ತನಕಲೂ ನೀವು EMIನ ಮಾಡಿಸ್ಬೋದು. ಸೊ ನಿಮ್ಮ ಒಂದು ಮೊಬೈಲ್ಗಳಿಗಾಗಿರ್ಬೋದು ಅಥವಾ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿಗಾಗಿರ್ಬೋದು 24 ಮಂತ್ಸು ನೀವು EMI ಕೂಡ ಮಾಡಿಸ್ಬೋದು. ಸೊ ಇನ್ನು ಲೀಸ್ಟ್ನಲ್ಲಿ ಮೊದಲನೇ ಒಂದು ಸ್ಮಾರ್ಟ್ಫೋನ್ ಬಂದು ಪೋಕೋ ಕಡೆಯಿಂದ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಪೋಕೋ ಮೊಬೈಲಲ್ಲಿ ನಿಮಗೆ ಪೋಕೋ X6 Pro 5G ಸ್ಮಾರ್ಟ್ಫೋನ್ ಆಗಿದೆ. ಈ ಒಂದು ಸ್ಮಾರ್ಟ್ಫೋನು ನೀವು 20,000 ರೂಪಾಯಿ ಒಳಗಡೆ ಖರೀದಿ ಮಾಡ್ತಿದ್ದೀರಾ ಅಂದರೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಅಂತ ಹೇಳ್ತೀನಿ. ಸೊ ಏನೇನೆಲ್ಲ ಒಂದು ಸ್ಪೆಸಿಫಿಕೇಷನ್ಸ್ಗಳು ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇ ಒಂದು ಸ್ಪೆಸಿಫಿಕೇಷನ್ ಬಂದು ರ್ಯಾಮು, ಸ್ಟೋರೇಜು. ಸೊ ಈ ಒಂದು ಮೊಬೈಲಲ್ಲಿ ನಿಮಗೆ 8GB ರ್ಯಾಮ್, 256GB ಇಂಟರ್ನಲ್ ಸ್ಟೋರೇಜ್ ಇರೋ ಒಂದು ಬೇಸಿಕ್ ವೇರಿಯಂಟ್ ಸಿಗುತ್ತೆ. ಸೊ ನೀವು ಬೇಕಾದರೆ 12GB ರ್ಯಾಮು, 256GB ಇಂಟರ್ನಲ್ ಸ್ಟೋರೇಜ್ ಇರೋ ಒಂದು ವೇರಿಯಂಟ್ನು ಕೂಡ ತೊಗೊಬೋದು. ಇದು ಕೂಡ ಚೆನ್ನಾಗಿದೆ. ಸೊ ಜೊತೆಗೆ ರ್ಯಾಮ್ ಸ್ಪೀಡ್ ಮತ್ತು ಸ್ಟೋರೇಜ್ ಸ್ಪೀಡ್ಸ್ ಕೂಡ ತುಂಬಾ ಚೆನ್ನಾಗಿದೆ. LPDDR5X ರ್ಯಾಮ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಬಂದ್ಬಿಟ್ಟು UFS 3.1 ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. ಸೊ ರೀಡು ರೇಟು ತುಂಬಾ ಚೆನ್ನಾಗಿದೆ. ನನಗಂತೂ ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಫೀಚರ್ ಕೊಟ್ಟಿರೋದು ತುಂಬಾ ಇಷ್ಟ ಆಯಿತು. ಸೊ ಇನ್ನು ಇದರ ಒಂದು ಡಿಸ್ಪ್ಲೇ ನೋಡೋದಾದರೆ ಇದರಲ್ಲಿ ನಿಮಗೆ 6.67 ಇಂಚ್ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಜೊತೆಗೆ 120Hz ರಿಫ್ರೆಶ್ ರೇಟ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಡಿಸ್ಪ್ಲೇ ಪಂಚ್ ಹೋಲ್ ಡಿಸ್ಪ್ಲೇ ಆಗಿದೆ.
ಡಿಸ್ಪ್ಲೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ನಾನು ಆಲ್ರೆಡಿ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ವಿಡಿಯೋನ ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ದೀನಿ. ಸೊ ಡಿಸ್ಪ್ಲೇನೂ ಚೆನ್ನಾಗಿದೆ, ರ್ಯಾಮು ಸ್ಟೋರೇಜ್ ಕೂಡ ಚೆನ್ನಾಗಿದೆ. ಸೊ ಅದೇ ರೀತಿ ಕ್ಯಾಮ್ರಾ ನೋಡೋದಾದರೆ ನಿಮಗೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಟ್ರಿಪಲ್ ರೇಯರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 64 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್ ಕೊಟ್ಟಿದ್ದಾರೆ. ಇನ್ನು ಇದರ ಒಂದು ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ ನಿಮಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಕ್ಯಾಮ್ರಾ ಕ್ವಾಲಿಟಿ ಡೀಸೆಂಟ್ ಆಗಿದೆ ಅಂತ ಹೇಳ್ತೀನಿ. ಸೊ ಹೆವಿ ಏನು ಚೆನ್ನಾಗಿದೆ ಅಂತ ಹೇಳಲ್ಲ, ಡೀಸೆಂಟ್ ಆಗಿದೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಇದರ ಒಂದು ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದರೆ ಬ್ಯಾಟ್ರಿ ಬಂದು ನಿಮಗೆ 5000 mAh ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ ಬ್ಯಾಟ್ರಿನೂ ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಗೆ ಅರೌಂಡ್ ಅಂದರೂ ಒಂದಿನ ಬ್ಯಾಟ್ರಿ ಬ್ಯಾಕಪ್ ಬಂದೇ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಸೊ ಇನ್ನು ನೆಕ್ಸ್ಟ್ ಇದರ ಒಂದು ಪ್ರೊಸೆಸರ್ ನೋಡೋದಾದರೆ ಇದರಲ್ಲಿ ನಿಮಗೆ ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 8300 ಅಲ್ಟ್ರಾ ಪ್ರೊಸೆಸರ್ ಕೊಟ್ಟಿದ್ದಾರೆ. ಸೊ ಪ್ರೊಸೆಸರ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ತೀನಿ ಈ ಒಂದು ಪ್ರೈಸ್ ರೇಂಜಿಗೆ. ಅರೌಂಡ್ ಅಂದರೂ ನಿಮಗೆ ಅಂಥದ್ದು ಸ್ಕೋರು 12 ಲಕ್ಷ ಚಿಲ್ಲರೆ ನಿಮಗೆ ಅಂಥದ್ದು ಸ್ಕೋರ್ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ, ಟಾಪ್ ನಾಚ್ ಪ್ರೊಸೆಸರ್ ಕೊಟ್ಟಿದ್ದಾರೆ. ಮತ್ತು ರ್ಯಾಮು ಸ್ಟೋರೇಜು ಸ್ಪೆಸಿಫಿಕೇಶನ್ ಎಲ್ಲ ಟಾಪ್ ನಾಚ್ ಅಂತ ಹೇಳ್ತೀನಿ. ನೀವೇನಾದ್ರು 20,000 ರೂಪಾಯಿ ಒಳಗಡೆ ತೊಗೊತಿದ್ದೀರಾ ಮೊಬೈಲ್ನ ಅಂದರೆ ಈ ಒಂದು ಮೊಬೈಲ್ನ ಆರಾಮಾಗಿ ತೊಗೊಬೋದು. ಸೊ ತುಂಬ ಚೆನ್ನಾಗಿದೆ. ಸೊ ಇನ್ನು ಇದರ ಒಂದು ಆನ್ಲೈನ್ ಪ್ರೈಸ್ ನೋಡೋದಾದರೆ ನಿಮಗೆ ಆನ್ಲೈನ್ ಪ್ರೈಸ್ ಬಂದುಬಿಟ್ಟು 20,999 ರೂಪಾಯಿ ಅಂತ ತೋರಿಸ್ತಾ ಇದೆ. ಬಟ್ ನಿಮಗೆ ಬ್ಯಾಂಕ್ ಆಫರ್ ಎಲ್ಲ ರಿಡೀಮ್ ಮಾಡ್ಕೊಂತು ಅಂದರೆ ನಿಮಗೆ ಫ್ಲ್ಯಾಟ್ 18,999 ರೂಪಾಯಿಗೆ ನೀವು ಈ ಒಂದು ಪೋಕೋ X6 Pro 5G ಸ್ಮಾರ್ಟ್ಫೋನ್ನ ನೀವು ಪರ್ಚೇಸ್ ಮಾಡ್ಬೋದು. ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಅಂತ ಹೇಳ್ತೀನಿ ಈ ಒಂದು ಪ್ರೈಸ್ ರೇಂಜಿಗೆ. ಸೊ ತುಂಬ ಚೆನ್ನಾಗಿದೆ. ಸೊ ಇನ್ನು ಲೀಸ್ಟ್ನಲ್ಲಿ ಎರಡನೇ ಒಂದು ಸ್ಮಾರ್ಟ್ಫೋನ್ ಬಂದು ನಥಿಂಗ್ ಕಡೆಯಿಂದ. ಸೊ ನಥಿಂಗ್ ಫೋನ್ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ, ಸ್ಪೆಸಿಫಿಕೇಶನ್ ನೋಡಿಕೊಂಡು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಬಟ್ ನೀವು ತೊಗೊಬೇಕಾದ್ರೆ ನಿಮ್ಮ ಒಂದು ಊರಲ್ಲಿ ಸರ್ವಿಸ್ ಸೆಂಟರ್ ಅವೈಲೇಬಲ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ನಥಿಂಗ್ ಫೋನ್ನ ತೊಗೊಳ್ಳಿ. ಯಾಕಂದರೆ ಇವಾಗ ರೀಸೆಂಟಾಗಿ ಬಂದಿರೋ ಕಂಪನಿ, ಸೊ ಎಲ್ಲ ಕಡೆ ಸರ್ವಿಸ್ ಸೆಂಟರ್ ಅವೈಲೇಬಲ್ ಇರೋಲ್ಲ, ನೋಡಿ ಮಾಡಿ ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ನಥಿಂಗ್ ಫೋನಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು ನಥಿಂಗ್ ಫೋನ್ 2A ಸ್ಮಾರ್ಟ್ಫೋನ್ ಆಗಿದೆ. ಸೊ ಇನ್ನು ಈ ಒಂದು ಸ್ಮಾರ್ಟ್ಫೋನಿನ ಸ್ಪೆಸಿಫಿಕೇಶನ್ ನೋಡೋದಾದರೆ ಈ ಒಂದು ಸ್ಮಾರ್ಟ್ಫೋನ್ ಬಂದು ನಿಮಗೆ 8GB ರ್ಯಾಮ್ 128GB ಇಂಟರ್ನಲ್ ಸ್ಟೋರೇಜ್ ಇರೋ ಒಂದು ವೇರಿಯಂಟ್ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರೈಸ್ ರೇಂಜ್ಗೆ ಓಕೆ ಅಂತ ಹೇಳ್ತೀನಿ. ಇನ್ನು ಇದರ ಒಂದು ಡಿಸ್ಪ್ಲೇ ನೋಡೋದಾದರೆ ಡಿಸ್ಪ್ಲೇ ಬಂದು ನಿಮಗೆ 6.7 ಇಂಚ್ ಫುಲ್ HD ಪ್ಲಸ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಡಿಸ್ಪ್ಲೇ ಕೂಡ ತುಂಬ ಚೆನ್ನಾಗಿದೆ, ಜೊತೆಗೆ ಪಂಚ್ ಹೋಲ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ನೋಡಿ ಡೀಸೆಂಟ್ ಆಗಿದೆ. ಸೊ ಡಿಸ್ಪ್ಲೇ ಕ್ವಾಲಿಟಿ ಎಲ್ಲ ಒಂದು ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ವಿಡಿಯೋ ನೋಡೋ ಮುಖಾಂತರ ತಿಳ್ಕೊಬೋದು. ಇನ್ನು ಇದರ ಒಂದು ಕ್ಯಾಮ್ರಾ ಕ್ವಾಲಿಟಿ ನೋಡೋದಾದರೆ ನಿಮಗೆ ಕ್ಯಾಮ್ರಾ ಬಂದ್ಬಿಟ್ಟು ಡುಯಲ್ ರೇರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ OIS ಕ್ಯಾಮ್ರಾ ಕೊಟ್ಟಿದ್ದಾರೆ, ಅಂದರೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವ ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಡುಯಲ್ ರೇರ್ ಕ್ಯಾಮ್ರಾ. ಇನ್ನು ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ 32 ಮೆಗಾ ಪಿಕ್ಸೆಲ್ ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ ಫ್ರಂಟ್ ಕ್ಯಾಮ್ರಾ. ಸೊ ಕ್ಯಾಮ್ರಾ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಇದರ ಒಂದು ಬ್ಯಾಟ್ರಿ ಕೆಪಾಸಿಟಿ ನೋಡಿದ್ರೆ ಬ್ಯಾಟ್ರಿ ಬಂದು ನಿಮಗೆ 5000 mAh ಬ್ಯಾಟ್ರಿ ಕೆಪಾಸಿಟಿ ಕೂಡ ಕೊಟ್ಟಿದ್ದಾರೆ. ಸೊ ಡಿಸ್ಪ್ಲೇ ಎಲ್ಲ ತುಂಬ ಸಣ್ಣದಿರೋದ್ರಿಂದ ಸೊ ನಿಮ್ಗೆ ಆರಾಮಾಗಿ ಒಂದೂವರೆ ದಿನದ ತನಕ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಡಿಪೆಂಡಿಂಗ್ ನೀವು ಯಾವ ರೀತಿ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಇದರ ಒಂದು ಪ್ರೊಸೆಸರ್ ನೋಡೋದಾದರೆ ಪ್ರೊಸೆಸರ್ ಬಂದು ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 7200 ಪ್ರೋ ಪ್ರೊಸೆಸರ್ ಕೊಟ್ಟಿದ್ದಾರೆ. ಸೊ ಪ್ರೊಸೆಸರ್ ಕೂಡ ತುಂಬಾ ಚೆನ್ನಾಗಿದೆ. ನಥಿಂಗ್ ಫೋನಲ್ಲಿ ಈ ಒಂದು ಪ್ರೊಸೆಸರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಇದರ ಒಂದು ಪ್ರೈಸ್ ನೋಡೋದಾದರೆ ಆನ್ಲೈನ್ ಪ್ರೈಸ್ ಬಂದು ನಿಮಗೆ 20,999 ರೂಪಾಯಿ ಅಂತ ತೋರಿಸ್ತಾ ಇದ್ದಾರೆ. ಸೊ ನೀವ್ಯಾರು ಬ್ಯಾಂಕ್ ಆಫರು ಮತ್ತು ಎಕ್ಸ್ಚೇಂಜ್ ಆಫರ್ ಎಲ್ಲ ನೀವು ಯೂಸ್ ಮಾಡ್ಕೊತೀನಿ ಅಂದರೆ ನಿಮಗೆ 18,999 ರೂಪಾಯಿಗೆ ನೀವು ಈ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದು. ಸೊ 20,000 ರೂಪಾಯಿಗೆ ಈ ಒಂದು ಸ್ಮಾರ್ಟ್ಫೋನ್ ಕೂಡ ಬೆಸ್ಟ್ ಇದೆ. ಬಟ್ ಸರ್ವಿಸ್ ಸೆಂಟ್ರ್ ನೋಡಿಕೊಂಡು ಈ ಒಂದು ಫೋನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಲೀಸ್ಟ್ನಲ್ಲಿ ಮೂರನೇ ಒಂದು ಸ್ಮಾರ್ಟ್ಫೋನ್ ಬಂದು ಓಪೋ ಕಡೆಯಿಂದ. ಸೊ ಓಪೋದಲ್ಲಿ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇರೋದು ಓಪೋ F25 Pro 5G ಸ್ಮಾರ್ಟ್ಫೋನ್ ಆಗಿದೆ. ಸೊ ಈ ಒಂದು ಫೋನ್ ಕೂಡ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಅಂತ ಹೇಳ್ತೀನಿ ಓಪೋ ಬ್ರ್ಯಾಂಡಿಂಗಲ್ಲಿ. ಸೊ ಇನ್ನು ಇದರ ಒಂದು ಸ್ಪೆಸಿಫಿಕೇಶನ್ ನೋಡೋದಾದರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ 8GB ರ್ಯಾಮ್ 128GB ಇಂಟರ್ನಲ್ ಸ್ಟೋರೇಜ್ ಇರೋ ಒಂದು ವೇರಿಯಂಟ್ ಕೊಟ್ಟಿದ್ದಾರೆ. ಸೊ ಇನ್ನು ನೆಕ್ಸ್ಟು ಇದರ ಒಂದು ಡಿಸ್ಪ್ಲೇ ನೋಡೋದಾದರೆ ಡಿಸ್ಪ್ಲೇ ಬಂದು ನಿಮಗೆ 6.7 ಇಂಚ್ ಫುಲ್ HD ಪ್ಲಸ್ ಡಿಸ್ಪ್ಲೇ ಕೊಟ್ಟಿದ್ದಾರೆ, ಪಂಚ್ ಹೋಲ್ ಡಿಸ್ಪ್ಲೇ. ಸೊ ಡಿಸ್ಪ್ಲೇ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಕ್ಯಾಮ್ರಾ ನೋಡೋದಾದರೆ ನಿಮಗೆ ಟ್ರಿಪಲ್ ರೇಯರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 64 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಕ್ಯಾಮ್ರಾ ನೋಡೋದಾದ್ರೆ ಫ್ರಂಟ್ ಕ್ಯಾಮ್ರಾ ಬಂದು ನಿಮಗೆ
32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಎಫ್ ಸೀರೀಸ್ ಅಲ್ಲಿ ಕ್ಯಾಮ್ರಾ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದ್ರೆ ಬ್ಯಾಟ್ರಿ ಬಂದು ನಿಮಗೆ 5000 mAh ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ಬ್ಯಾಟ್ರಿ ಅಂತ ಹೇಳ್ಬೋದು. ನಿಮಗೆ ಒಂದಿನ ಎಲ್ಲ ಒಂದು ಮೊಬೈಲಲ್ಲೂ ಕೂಡ ಒಂದಿನ ಬ್ಯಾಟ್ರಿ ಬೇಕಪ್ ಅಂತ ಬಂದೇ ಬರುತ್ತೆ. ಇನ್ನು ನೆಕ್ಸ್ಟ್ ನಿಮಗೆ ಪ್ರೊಸೆಸರ್ ನೋಡೋದಾದ್ರೆ ಮೀಡಿಯಾಟೆಕ್ ಇಂದು ಡೈಮೆನ್ಸಿಟಿ 7050 ಪ್ರೊಸೆಸರ್ ಕೊಟ್ಟಿದ್ದಾರೆ. ಸೊ ಪ್ರೊಸೆಸರ್ ಬಂದು ಚೆನ್ನಾಗಿದೆ, ಬಟ್ ಸ್ವಲ್ಪ ಪರ್ಫಾರ್ಮೆನ್ಸ್ ಕಮ್ಮಿ ಅನಿಸ್ಬೋದು. ಬಟ್ ನಿಮ್ಗೆ ಕ್ಯಾಮ್ರಾ ಕ್ವಾಲಿಟಿ ಇರಬೇಕು, ಕ್ಯಾಮ್ರಾ ಚೆನ್ನಾಗಿರಬೇಕು ಅಂದರೆ ಈ ಒಂದು ಫೋನ್ನ ನೀವು ಪರ್ಚೇಸ್ ಮಾಡ್ಬೋದು. ಸೊ ಆನ್ಲೈನ್ ಪ್ರೈಸ್ ಬಂದು ನಿಮಗೆ 19,999 ರೂಪಾಯಿ ಅಂತ ತೋರಿಸ್ತಾ ಇದ್ದಾರೆ. ಸೊ ನೀವೇನಾದ್ರು ಬ್ಯಾಂಕ್ ಆಫರ್ನೆಲ್ಲ ರಿಡೀಮ್ ಮಾಡ್ಕೊಂಡು ತೊಗೊತೀನಿ ಅಂದರೆ ನಿಮಗೆ 18,999 ರೂಪಾಯಿಗೆ ಈ ಒಂದು ಫೋನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ಕ್ಯಾಮ್ರಾಗೋಸ್ಕರ ತಗೊಳ್ಳೋರು ಈ ಒಂದು ಫೋನ್ನ ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಸೊ ಇನ್ನು ಲೀಸ್ಟ್ನಲ್ಲಿ 4ನೇ ಒಂದು ಸ್ಮಾರ್ಟ್ ಫೋನ್ ಬಂದು ಮೋಟೋರೋಲಾ ಕಡೆಯಿಂದ ಮೋಟೋರೋಲಾ Edge 50 ಫ್ಯೂಷನ್ ಅಂತ. ಸೊ ಈ ಒಂದು ಸ್ಮಾರ್ಟ್ ಫೋನಿನ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಈ ಒಂದು ಸ್ಮಾರ್ಟ್ ಫೋನಲ್ಲಿ ನಿಮಗೆ 8GB ರ್ಯಾಮ್ ಸಿಗುತ್ತೆ. ಅದೇ ರೀತಿ 128GB ಇಂಟರ್ನಲ್ ಸ್ಟೋರೇಜ್ ಇರೋ ಒಂದು ವೇರಿಯಂಟ್ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಮೊಬೈಲಲ್ಲೂ ಕೂಡ ಇದೇ ಒಂದು ವೇರಿಯಂಟ್ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಡಿಸ್ಪ್ಲೇ ನೋಡೋದಾದ್ರೆ ಡಿಸ್ಪ್ಲೇ ಬಂದ್ಬಿಟ್ಟು 6.7 ಇಂಚ್ ಫುಲ್ HD ಪ್ಲಸ್ ಕರ್ವ್ಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಜೊತೆಗೆ 144 Hz ರಿಫ್ರೆಶ್ ರೇಟ್ ಕೂಡ ಕೊಟ್ಟಿದ್ದಾರೆ. ಸೊ ಡಿಸ್ಪ್ಲೇ ಅಂತೂ ಅಲ್ಟಿಮೇಟ್ ಅಂತ ಹೇಳ್ತೀನಿ. ಪಂಚ್ ಡಿಸ್ಪ್ಲೇ, ಕರ್ವ್ಡ್ ಡಿಸ್ಪ್ಲೇ ಪ್ರತಿಯೊಂದು ಚೆನ್ನಾಗಿದೆ. ಡಿಸ್ಪ್ಲೇ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನನಗಂತೂ ಮೋಟೋರೋಲಾ ಫೋನಲ್ಲಿ ಡಿಸ್ಪ್ಲೇ ತುಂಬಾ ಇಷ್ಟ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಇನ್ನು ಕ್ಯಾಮ್ರಾ ನೋಡೋದಾದರೆ ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ ಡುಯಲ್ ರೇರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್ ಕೊಟ್ಟಿದ್ದಾರೆ. ಸೊ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರುತ್ತೆ ಮೋಟೋರೋಲಾ ಫೋನ್ಗಳಲ್ಲಿ. ಸೊ ನೀವು ಒಂದ್ಸತಿ ಅನ್ಬಾಕ್ಸಿಂಗ್ ಅಂಡ್ ರಿವ್ಯೂ ವಿಡಿಯೋ ನೋಡಿಕೊಂಡು ತೊಗೊಬೋದು. ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ನೋಡಿಕೊಂಡು ಒಂದ್ಸತಿ ತೊಗೊಳ್ಳಿ. ಕ್ಯಾಮ್ರಾ ಕ್ವಾಲಿಟಿ ನನಗನ್ಸೋ ಪ್ರಕಾರ ಚೆನ್ನಾಗಿರುತ್ತೆ. ಸೊ ಒಂದ್ಸಲ ಅನ್ಬಾಕ್ಸಿಂಗ್ ಅಂಡ್ ರಿವ್ಯೂ ವಿಡಿಯೋ ನೋಡೋ ಮುಖಾಂತರ ತಿಳ್ಕೊಬೋದು. ಇನ್ನು ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದ್ರೆ 5000 mAh ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ. ಇನ್ನು ಪ್ರೊಸೆಸರ್ ನೋಡೋದಾದ್ರೆ ಪ್ರೊಸೆಸರ್ ಬಂದು ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ ಇಂದು 7S Gen 2 ಪ್ರೊಸೆಸರ್ ಕೊಟ್ಟಿದ್ದಾರೆ. ಸೊ ಸ್ನ್ಯಾಪ್ಡ್ರ್ಯಾಗನಲ್ಲಿ ನೀವು ಈ ಒಂದು ಫೋನು ಕೂಡ ತೊಗೊಬೋದು. ಸೊ ಪ್ರೊಸೆಸರ್ ತುಂಬ ಚೆನ್ನಾಗಿದೆ. ಸೊ ಈ ಒಂದು ಪ್ರೈಸ್ ರೇಂಜಿಗೆ. ಇನ್ನು ಇದರ ಒಂದು ಪ್ರೈಸ್ ವಿಚಾರಕ್ಕೆ ಬರೋದಾದರೆ ಇದು ಬಂದು ನಿಮಗೆ 20,999 ರೂಪಾಯಿ ಅಂತ ಒಂದು ಆನ್ಲೈನ್ ಪ್ರೈಸ್ ತೋರಿಸ್ತಿದ್ದಾರೆ. ಸೊ ನೀವೇನಾದ್ರು ಬ್ಯಾಂಕ್ ಆಫರ್ನೆಲ್ಲ ರೆಡಿ ಮಾಡ್ಕೊಂಡು ತೊಗೊತೀನಿ ಅಂದರೆ 19,999 ರೂಪಾಯಿಗೆ ಈ ಒಂದು ಫೋನ್ನು ಕೂಡ ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಸೊ ತುಂಬ ಚೆನ್ನಾಗಿದೆ. ಮೋಟೋರೋಲಾ ಬ್ರ್ಯಾಂಡಿಂಗಲ್ಲಿ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇನ್ನು ಲೀಸ್ಟ್ನಲ್ಲಿ ಲಾಸ್ಟ್ ಸ್ಮಾರ್ಟ್ ಫೋನು ರೆಡ್ಮಿ ಕಡೆಯಿಂದ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು. ರೆಡ್ಮಿ Note 13 Pro 5G ಸ್ಮಾರ್ಟ್ ಫೋನ್ ಆಗಿದೆ. ಸೊ ಇನ್ನು ಈ ಒಂದು ಸ್ಮಾರ್ಟ್ ಫೋನಿನ ಒಂದು ಸ್ಪೆಸಿಫಿಕೇಶನ್ ನೋಡೋದಾದರೆ ಇದರಲ್ಲಿ ನಿಮಗೆ 12GB ರ್ಯಾಮ್ 256GB ಇಂಟರ್ನಲ್ ಸ್ಟೋರೇಜ್ ಇರೋ ಒಂದು ವೇರಿಯಂಟ್ ಸಿಗುತ್ತೆ. ಸೊ ಅದೇ ರೀತಿ ಡಿಸ್ಪ್ಲೇ ನೋಡೋದಾದರೆ 6.67 ಇಂಚ್ ಫುಲ್ HD ಪ್ಲಸ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಅಮೋಲೆಡ್ ಡಿಸ್ಪ್ಲೇ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಅದೇ ರೀತಿ ಕ್ಯಾಮ್ರಾ ನೋಡೋದಾದರೆ ನಿಮಗೆ ಇದರಲ್ಲಿ ಟ್ರಿಪಲ್ ರೇರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 200 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್ ಕೊಟ್ಟಿದ್ದಾರೆ. ಸೊ ಮೆಗಾ ಪಿಕ್ಸೆಲ್ ಜಾಸ್ತಿ ಇದೆ ಅಂದ್ರೆ ಮಾತ್ರಕ್ಕೆ ಫೋಟೋ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳಲ್ಲ. ನೋಡಿಕೊಂಡು ಫೋಟೋ ಕ್ವಾಲಿಟಿ ಎಲ್ಲ ಯಾವ ರೀತಿ ಇದೆ ಅಂತ ನೋಡಿಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ. ಅದೇ ರೀತಿ ನೆಕ್ಸ್ಟ್ ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಫ್ರಂಟ್ ಕ್ಯಾಮ್ರಾ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಒಂದ್ಸಲ ಅನ್ಬಾಕ್ಸಿಂಗ್ ಅಂಡ್ ರಿವ್ಯೂ ವಿಡಿಯೋ ನೋಡ್ಬಿಟ್ಟು ತಗೊಳ್ಳಿ ಅಂತ ಹೇಳ್ತೀನಿ. ಅದೇ ರೀತಿ ನೆಕ್ಸ್ಟ್ ಬ್ಯಾಟ್ರಿ ನೋಡೋದಾದರೆ 5000 mAh ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಪ್ರೊಸೆಸರ್ ನೋಡೋದಾದರೆ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರೊಸೆಸರ್ ಕೊಟ್ಟಿದ್ದಾರೆ. 5G ಪ್ರೊಸೆಸರು. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಈ ಒಂದು ಪ್ರೈಸ್ ರೇಂಜಿಗೆ. ಇನ್ನು ಇದರ ಒಂದು ಪ್ರೈಸ್ ನೋಡೋದಾದರೆ ನಿಮಗೆ ಆನ್ಲೈನ್ ಪ್ರೈಸ್ ಬಂದ್ಬಿಟ್ಟು 23,999 ರೂಪಾಯಿ ಅಂತ ತೋರಿಸ್ತಾ ಇದೆ. ಸೊ ನೀವೇನಾದ್ರು ಬ್ಯಾಂಕ್ ಆಫರ್ ಮತ್ತು ಎಕ್ಸ್ಚೇಂಜ್ ಆಫರ್ ಎಲ್ಲ ನೀವು ರೆಡಿ ಮಾಡ್ಕೊತೀನಿ ಅಂದರೆ 19,999 ರೂಪಾಯಿಗೆ ಈ ಒಂದು ಫೋನು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ. ಸೊ ಇದಿಷ್ಟು ನೀವು 20,000 ರೂಪಾಯಿ ಒಳಗಡೆ ಖರೀದಿಸಬಹುದಾದ 5 ಸ್ಮಾರ್ಟ್ ಫೋನ್ಗಳಾಗಿತ್ತು. ಸೊ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಫೋನ್ ಇಷ್ಟ ಆಯಿತು ಅಂದರೆ ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ಪರ್ಚೇಸ್ ಮಾಡ್ಬೋದು. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು, ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ
ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವೇನು ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.